ನೆನಪಿನಲ್ಲೇ ನನ್ನ ಬದುಕು ನಿನ್ನ ಯೋಗದ ಬೆಳಕಿನಲ್ಲಿ ನನ್ನ ಹೃದಯ ಶುಭ್ರವಾಗಲಿ. ನನ್ನ ಸ್ಥಿತಿ ಸೌಭಾಗ್ಯಶಾಲಿ ಆಗಲಿ. ನಿನ್ನ ಸ್ಮರಣೆಯೇ ನನ್ನ ಶಕ್ತಿ. ಮಧುರ ಮಕ್ಕಳೇ ಎಂದು ಕರೆಯುವ ಬಾಬಾ, ನಿನ್ನ ನಡೆ ನುಡಿ ಶುದ್ಧವಾಗಲಿ ಮಗನೇ. ನನ್ನ ನೆನಪಿನ ಯಾತ್ರೆಯಲ್ಲೇ ಸದಾ ಇರು, ಅದೇ ನಿನಗೆ ಸೌಭಾಗ್ಯ ಕೊಡುವುದು ಎನ್ನುತ್ತಾರೆ. ಸ್ಥಿತಿಯ ನಿಜ ಪರೀಕ್ಷೆ ಬರುವುದು ದೇಹಕ್ಕೆ, ಕಾಯಿಲೆ ಬಂದಾಗಲೇ ಆ ಕ್ಷಣದಲ್ಲೂ ನಗುಮುಖ ಇರಬೇಕು. ಬಾಬನ ಸ್ಮರಣೆ ಕೈ ಬಿಡಬಾರದು ಯಾವಾಗಲೇ. ಮಗನು ಅಳಬಾರದು ಎಂದಿಗೂ, ಆನಂದದ ಮುಖವೇ ಆತ್ಮದ ಗುರುತು. ಬಾಬಾ ನೆನಪು ಕೊಡುವುದು ನಗು ಸಂತೋಷವು. ಈಗ ನಾವೆಲ್ಲ ಅರಿತುಕೊಂಡಿದೆವು ನಮ್ಮ ಚೇತಿಸಿರು ಜನ್ಮಗಳ ಆಟವನು. ಒಮ್ಮೆ ದೇವರಾಗಿ ಮತ್ತೆ ಮಾನವನಾಗಿ ರಾಮ ಚಕ್ರ ಪೂರ್ಣವಾಗುತ್ತಿದೆ ಜೀವನದಲ್ಲಿ. ಬ್ರಹ್ಮನಿಂದ ವಿಷ್ಣುವಾಗುವ ಮಂತ್ರ ಬಾಬಾ ನೀಡಿದ ಮಹಾಜ್ಞಾನ. ಪವಿತ್ರ ಸತ್ಯಯುಗದ ಆರಂಭಕ್ಕೆ ನಮ್ಮ ತಯಾರಿ ನಡೆಯುತ್ತಿದೆ ನಿಶ್ಚಯ. ಈ ಜಗತ್ತು ಈಗ ತಮೋ ಪ್ರಧಾನ ರೋಗ ದುಃಖಗಳಿಂದ ತುಂಬಿದ, ಸತೋ ಪ್ರಧಾನ ಸ್ವರ್ಗ ಬರುತ್ತಿದೆ. ನಿರೋಗ ದೇಹ ನಿತ್ಯ ಸುಖ ತುಂಬಿದ. ಒಂದು ಕ್ಷಣವೂ ವ್ಯರ್ಥ ಮಾಡಬೇಡ, ಜ್ಞಾನವನ್ನು ಬುದ್ಧಿಯಲ್ಲಿ ನೆಲೆಗೊಳಿಸು. ನ್ಯೂದಲ ಸಂಖ್ಯೆಗೆ ಬರಬೇಕೆಂದರೆ ಪ್ರಯತ್ನದ ಓಟದಲ್ಲಿ ಓಡಿ ನಿಂತುಕೊಳ್ಳಬೇಡು. ನಾನು ದೇಹವಲ್ಲ ಆತ್ಮ ಎಂಬ ಬುದ್ಧಿ ಸದಾ ಜಾಗೃತಿಯಾಗಲಿ. ಪ್ರತಿ 5 ನಿಮಿಷಕ್ಕೊಮ್ಮೆ ಬುದ್ಧಿಯನ್ನು ಬಾಬನತ್ತಲೇ ತಿರುಗಿಸಿಕೊಳ್ಳಲಿ. ಮಯ್ಯ ಬರೋದು ಬುದ್ಧಿ ದುರ್ಬಲಾದಾಗ, ಬಲವಾದ ನೆನಪಿನಲ್ಲಿ ಬಂದರೆ ಅವಳು ದಾಟಲಾರಳು. ಒಂದು ಬಾಬಾ ಬಾಕಿ ಶೂನ್ಯ ಎಂದು ಬುದ್ಧಿಯಲ್ಲಿ ಸ್ವಚ್ಛ ಪ್ರತಿಜ್ಞೆ ಇರಲಿ. ಅಶರೀರ ಸ್ಥಿತಿಯೇ ಅಂತ್ಯದ